ಹಾಯ್ ಸ್ನೇಹಿತರೆ, ನಾನು ಇಂದು ಸ್ಟೇಟ್ ಲೆವೆಲ್ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ 2 ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಂದು ನಡೆದಂತಹ 2/2/2026 ಕ್ವಶನ್ ಪೇಪರ್ನ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನೋಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಮೇನು ಮಲ್ಟಿಪಲ್ ಚಾಯ್ಸ್ ಕ್ವಶನ್. 1ನೇ ಕ್ವಶನ್ ಈ ರೀತಿ ಇದೆ: ದಿ ಎನ್ವಿರಾನ್ಮೆಂಟ್ ಮೂವ್ಮೆಂಟ್ held in Salayani village of Uttara Kannada district Karnataka is. Okay, option A is Silent Valley movement, option B Chipiko movement, option C Appiko movement, option D Narmada Bachao movement. Which is the right answer? So ಯಾವುದೋ ಒಂದು ಆಪ್ಷನ್ ಗೆ ನೀವು ಇವತ್ತು ಟಿಕ್ ಹಾಕಿ ಬಂದಿರಾ ಅಥವಾ ಬರ್ದು ಬಂದಿರಾ ಹೇಳ್ತೀರಾ, ಕಮೆಂಟ್ ಮಾಡ್ತೀರಾ? ಸೊ ವಿಚ್ ಇಸ್ ರೈಟ್ ಆನ್ಸರ್? ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಬಿಕಾಸ್ ಸೈಲೆಂಟ್ ವ್ಯಾಲಿ ನಡೆದು ಸರ್ ಕೇರಳ, ಚಿಪ್ಪಿಕೋ ಮೂವ್ಮೆಂಟ್ ನಡೆದ್ರು ಉತ್ತರ ಪ್ರದೇಶ್, ಓಕೆ. ನರ್ಮದಾ ಬಚಾವ್ ನಡೆದು ಗುಜರಾತ್, ಓಕೆ. ಹಾಗಾದ್ರೆ ಅಪ್ಪಿಕೋ ಮೂವ್ಮೆಂಟ್ ನಡೆದು ನಮ್ಮ ಕರ್ನಾಟಕದಲ್ಲಿ, ಓಕೆ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. The members of British Parliament who criticized the tax payment received by the British government from the British East India Company as criminal tax. Okay, clear? ಕ್ರಿಮಿನಲ್ ಟ್ಯಾಕ್ಸ್. ನೀವು ಎಕ್ಸಾಮ್ ಹಾಲಲ್ಲಿ ಯಾವ ಒಂದು ಪ್ರಶ್ನೆಗೆ ಇವತ್ತು ಟಿಕ್ ಹಾಕಿ ಬಂದಿರಾ? ಸೊ ನೋಡ್ರಿ, ಮೆಂಬರ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್ ನ ಒಬ್ಬ ಮೆಂಬರ್ who criticized the tax payment received by the British government from the British East India Company. So British government East India Company ತಂದಂತಹ ಈ ಒಂದು ಲ್ಯಾಂಡ್ ಟ್ಯಾಕ್ಸ್ ಗೆ ಏನಂತ ಕರೆದ ಅಂದ್ರೆ ಕ್ರಿಮಿನಲ್ ಟ್ಯಾಕ್ಸ್ ಅಂತ ಕರೆದ. ಆತ ಯಾರು? ಆಪ್ಷನ್ ಎ ಕಾರ್ನ್ವಾಲಿಸ್, ಆಪ್ಷನ್ ಬಿ ಎಡ್ಮಂಡ್ ಬೋರ್ಕ್, ಆಪ್ಷನ್ ಸಿ ಮೆಕ್ಯಾವೆಲಿ, ಆಪ್ಷನ್ ಡಿ ಕ್ಯಾನಿಂಗ್. ಯಾವ್ದು ರೈಟ್ ಆನ್ಸರ್? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಎಡ್ಮಂಡ್ ಬರ್ಕ್. ಓಕೆ, ಸೊ ಒಂದನೇದಕ್ಕೆ ಸಿ ಆದ್ರೆ ಎರಡನೇದಕ್ಕೆ ಬಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಮೂರನೇ ಕ್ವಶನ್ ಸ್ವಲ್ಪ ಇಲ್ಲಿ ಕಾಣದ ಹೇಳ್ತೀನಿ. ದ ಕಂಟ್ರೀಸ್ ದಟ್ ಇನ್ವಾಲ್ವ್ಡ್ ಇನ್ ದ ಕೋಲ್ಡ್ ವಾರ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್. ಎರಡನೇ ಮಹಾಯುದ್ಧದ ನಂತರ ಕೋಲ್ಡ್ ವಾರ್ಗೆ ತೊಡಗಿಕೊಂಡಂತಹ ರಾಷ್ಟ್ರಗಳು ಯಾವ್ಯಾವು? ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಚೀನಾ. ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಜಪಾನ್. ಆಪ್ಷನ್ ಸಿ ಸೋವಿಯತ್ ರಷ್ಯಾ ಅಂಡ್ ಚೀನಾ. ಆಪ್ಷನ್ ಡಿ ಸೋವಿಯತ್ ರಷ್ಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಬಹಳ ಈಸಿ ಕ್ವಶನ್. ನಮ್ಮ ಹಿಂದಿನ ಒಂದು ವಿಡಿಯೋಗಳಲ್ಲಿ ಇವನ್ನೆಲ್ಲ ಬಿಡಿಸಿದೀವಿ. ಸೊ ಆ ವಿಡಿಯೋ ನೋಡಿದ್ರು ನೀವು ಈ ಪ್ರಶ್ನೆಗೆ ಉತ್ತರ ಹಾಕಿ ಬಂದಿರ್ತೀರ ಅಂತ ಅನ್ಕೊಂಡಿರ್ತೀನಿ. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸೋವಿಯತ್ ರಷ್ಯಾ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಈ ಎರಡೂ ದೇಶಗಳು ಎರಡನೇ ವರ್ಲ್ಡ್ ವಾರ್ ನೋಡ್ರಿ, ಕೋಲ್ಡ್ ವರ್ಲ್ಡ್, ಸೆಕೆಂಡ್ ವರ್ಲ್ಡ್ ವಾರ್, ಓಕೆ, ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಏನಾಯ್ತು? ಕೋಲ್ಡ್ ವಾರ್ಗೆ ಇವು ತೊಡಗಿಕೊಂಡಂತ ದೇಶಗಳಾಗಿದೆ. ನೆಕ್ಸ್ಟ್ fourth question. The agency of the United Nations which is called third economic pillar of the world, trade and commerce, ಪ್ರಪಂಚದ ಮೂರನೇ ಆರ್ಥಿಕ ವ್ಯಾಪಾರ ಮತ್ತು ವಾಣಿಜ್ಯದ ಪಿಲ್ಲರ್ ಅಂತ ಕರೀತಾರೆ ಪ್ರಪಂಚದಲ್ಲಿ, ವಿಶ್ವದ. ಯಾವ ಏಜೆನ್ಸಿ ಇದು? ವರ್ಲ್ಡ್ ಆರ್ಗನೈಸೇಷನ್, ಯುನೈಟೆಡ್ ನೇಷನ್ ಆಫ್ ಚಾಪ್ಟರ್ ಅಲ್ಲಿ ಬರುವಂತದ್ದು. ಆಪ್ಷನ್ ಎ ಯುನೆಸ್ಕೋ, ಆಪ್ಷನ್ ಬಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಆಪ್ಷನ್ ಸಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಆಪ್ಷನ್ ಡಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಸೊ ಯಾವುದು ಕಮೆಂಟ್ ಮಾಡ್ತೀರಾ? ಯಾವ್ದಕ್ಕೆ ಇವತ್ತು ನೀವು ಟಿಕ್ ಹಾಕಿ ಬಂದ್ರಿ ಈ ಕ್ವಶನ್ಗೆ ಆನ್ಸರ್ನ ಅಥವಾ ಆಪ್ಷನ್ನ? Which is the right answer? Option C is right answer. World Trade Organization, ವಿಶ್ವ ವ್ಯಾಪಾರ ಸಂಸ್ಥೆ. ಓಕೆ, ಹಾಗಾದ್ರೆ ಯುನೆಸ್ಕೋದ ಏಮ್ ಸರ್, ಏಮು
ಯುನೆಸ್ಕೋದೇನು ಏಮ್ ಅಂದ್ರೆ ಯುನೈಟೆಡ್ ನೇಷನ್ ಎಜುಕೇಶನ್ ಸೈಂಟಿಫಿಕ್ ಕಲ್ಚರ್ ಆರ್ಗನೈಸೇಷನ್, ಅಂದ್ರೆ ಈ ಫೀಲ್ಡ್ ಅನ್ನ ಪ್ರಮೋಟ್ ಮಾಡೋದೇ ಇದ್ರ ಕೆಲಸ. ಪ್ರಪಂಚದಲ್ಲಿ ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ಪ್ರೋತ್ಸಾಹವನ್ನು ನೀಡುವಂಥದ್ದು ಯುನೆಸ್ಕೋದ ಕೆಲಸ. ಪ್ರಪಂಚದ ಎಲ್ಲಾ ಕಂಟ್ರಿಗಳಿಗೂ ದ ಮೆಂಬರ್ ಆಫ್ ದ ಯುನೆಸ್ಕೋ ಮತ್ತೆ ಅದರ ಒಂದು ಸಂಸ್ಥೆಗಳ ಮೂಲಕ ಮಾಡುವಂಥದ್ದು. ಹಂಗಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಸರ್ ಕೆಲಸ? ಪ್ರಪಂಚದಲ್ಲಿ ವಿಶ್ವದಲ್ಲಿ ಆರೋಗ್ಯವನ್ನ ಕಾಪಾಡುವಂಥದ್ದು. ವರ್ಲ್ಡ್ ಡಿಸೈಸಸ್, ವಿಶ್ವ ರೋಗಗಳು ಅಂತ ಬರ್ತವೆ ಕೆಲವು, ಅವುಗಳನ್ನ ಕನ್ಸಿಡರ್ ಮಾಡ್ತಾರೆ. ಅವುಗಳನ್ನ ಏನ್ ಮಾಡೋದು ಇಂಥದ್ದು ಎರಾಡಿಕೇಟ್ ಮಾಡುವಂಥದ್ದು, ಅಂದ್ರೆ ನಿರ್ಮೂಲನೆ ಮಾಡುವಂಥದ್ದು ಇದರ ಕೆಲಸ. ಫಾರ್ ಎಕ್ಸಾಂಪಲ್ ಕೋವಿಡ್ ಬಂತಲ್ಲ, ಸೊ ಆ ಕೋವಿಡ್-19 ಆಗಿರ್ಬೋದು, ಹೌದಾ, ಈ ತರ. ಸೊ ಅದ್ರದ್ದು ಅದು ಕೆಲಸ ಆಯಿತು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನ್ ಕೆಲಸ ಸರ್ ಅಂದ್ರೆ ಏಮ್ಸ್ ಸೇವಿಂಗ್ ಇಂಟರ್ನ್ಯಾಷನಲ್ ಎಕನಾಮಿಕಲ್ ಪ್ರಾಬ್ಲಮ್ಸ್, ಸಾಲ್ವಿಂಗ್ ದ ಎಕನಾಮಿಕಲ್ ಪ್ರಾಬ್ಲಮ್ಸ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳನ್ನ ಬಗೆಹರಿಸೋದು ಇದರ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ನ ಕೆಲಸ. ಸೊ ಇಲ್ಲಿಗೆ 4 ಕೆಲಸ ಆಯ್ತು. ಏನೇನು ಕೆಲಸ ಮಾಡ್ತೇವೆ ಏಜೆನ್ಸಿಗಳು ಅನ್ನೋದು ನೆಕ್ಸ್ಟ್ ಎಕ್ಸಾಮ್ ಬಂದಾಗ ನೀವು ಬರಬೇಕಾಗುತ್ತೆ. 5ನೇ ಕ್ವಶನ್, ಬೆಂಗಳೂರು ಈಸ್ ಕಾಲ್ಡ್ ಆಸ್ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಬಿಕಾಸ್. ಸೊ ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ, ಹೌದಾ? ವಿಚ್ ಸಿಟಿ ಈಸ್ ಕಾಲ್ಡ್ ಸಿಲಿಕಾನ್ ಇಂಡಿಯಾ ಅಂತಂದ್ರೆ ನೀವು ಬೆಂಗಳೂರು ಬಂದಿರ್ತೀರಿ. ಬಿಕಾಸ್ ಅಂತ ಕೇಳ್ತಾನೆ, ಬಿಕಾಸ್ ಏಕಂದ್ರೆ. ಆಪ್ಷನ್ ಎ, ಇಟ್ ಈಸ್ ದ ಮೇಜರ್ ಸೆಂಟರ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಆಪ್ಷನ್ ಬಿ, ಇಟ್ ಹ್ಯಾಸ್ ಮೋರ್ ರಿವರ್ ವ್ಯಾಲ್ಯೂಸ್. ಸಿ ಆಪ್ಷನ್, ಇಟ್ ಹ್ಯಾಸ್ ಮೋರ್ ಬೊಟಾನಿಕಲ್ ಗಾರ್ಡನ್ಸ್. ಆಪ್ಷನ್ ಡಿ, ಇಟ್ ಈಸ್ ದ ಮೋಸ್ಟ್ ಪಾಪ್ಯುಲಸ್ ಸಿಟಿ. ವಿಚ್ ಇಸ್ ರೈಟ್ ಆನ್ಸರ್. ಯಾವ್ದಕ್ಕೆಲ್ಲ ನೀವು ಟಿಕ್ ಹಾಕಿ ಬಂದ್ರಿ ಇವತ್ತು? ಸೊ ಕಮೆಂಟ್ ಮಾಡಿದ್ರ ಯಾವ್ದಕ್ಕೆಲ್ಲ ಟಿಕ್ ಹಾಕಿ ಬಂದ್ರಿ? ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಯಾವ್ದು ಹೇಳ್ರಿ? ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಬೆಂಗಳೂರು ನಮ್ಮ ಕಂಟ್ರಿಲಿ, ನಮ್ಮ ದೇಶದಲ್ಲೇ ಮೇಜರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹಬ್ಗಳನ್ನ ಹೊಂದಿದೆ. ದಿಸ್ ಇಸ್ ರೀಸನ್ ಇಸ್ ಕಾಲ್ಡ್ ಬೆಂಗಳೂರು ಈಸ್ ಕಾಲ್ಡ್ ಆಸ್ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಓಕೆ, ಸೊ ಯಾವ ಸಿಟಿ ಅಂತ ಕೇಳಿದ್ರೆ ಬೆಂಗಳೂರು ಅಂತ ಬರೀಬೇಕಾಗುತ್ತೆ. ಸೊ ಏಕಂದ್ರೆ ಅಂತ ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳ್ತಾನೆ, ಬೆಂಗಳೂರು ಈಸ್ ಕಾಲ್ಡ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ವೈ ಅಂತ ಕೇಳ್ಬೋದು ಅವನು. ಬಿಕಾಸ್ ತೆಗೆದು ವೈ ಅಂತ ಕೇಳ್ಬೋದು. 1 ಮಾರ್ಕ್ಸ್ ಕ್ವಶನ್ಗೆ. 2ನೇ ಮನೆಗೆ ಈ ಕ್ವಶನ್ ಕೇಳಿದ್ರೆ ಸೇಮ್ ಉತ್ತರ, ಇದೇ ಉತ್ತರ ಬರೆದ್ರೆ ಮುಗಿತೀನಿ. ಅರ್ಧ ಹತ್ರ. ಸೊ ಪ್ರಶ್ನೆ ನೀವು ರೇಸ್ ಮಾಡ್ಕೊಂಬಾಗುತ್ತೆ, ಫಾರ್ಮೇಶನ್ ಮಾಡ್ಕೊಂಬಾಗುತ್ತೆ, ಕ್ವಶನ್ ಸಹಿತ ಫಾರ್ಮೇಶನ್ ಮಾಡ್ಕೊಂಡ್ರೆ ನೀವು ಔಟ್ ಆಫ್ 1 ಮಾರ್ಕ್ಸ್ ಪಡೆಯೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ನೆಕ್ಸ್ಟ್ 6th ಕ್ವಶನ್ಗೆ ಹೋಗ್ಬಿಡೋಣ. 6th ಕ್ವಶನ್ ಏನು? ದ ರಿಯಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಈಸ್ ದ ಡೆವಲಪ್ಮೆಂಟ್ ಆಫ್ ಇಟ್ ಇಸ್ ವಿಲೇಜ್ ಈಸ್ ಸೇಡ್ ಬೈ. ಈ ಸೇಡ್ ಬೈ ಅನ್ನೋದಿದೆಯಲ್ಲ, ಇಂಥವು 8 ರಿಂದ 10 ಇದಾವೆ. ಇಂಥವ್ ಬಗ್ಗೆ ನಾವು ಒಂದು ವಿಡಿಯೋನ ಮಾಡಿದ್ವಿ ನಮ್ಮ ಒಂದು ಚಾನಲ್ ಅಲ್ಲಿ. ಆ ವಿಡಿಯೋನ ಯಾರ ನೋಡಿದರೆ ಅವರು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಹಾಕಿ ಬಂದಿರ್ತಾರೆ 100%. ಯಾಕಂದ್ರೆ ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡಿದ್ವಿ. ಆಪ್ಷನ್ ಎ ಏನ್ ಹೇಳ್ತದೆ? ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ತದೆ. ಆಪ್ಷನ್ ಬಿ ಮಹಾತ್ಮ ಗಾಂಧಿ ಅಂತ ಹೇಳ್ತಾ ಇದೆ. ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ತದೆ. ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಅಂತ ಹೇಳ್ತಾ ಇದೆ. ಸೊ ನೋಡ್ರಿ, ಇಲ್ಲಿ ನಾವು ಯಾವ ಪ್ರಶ್ನೆ ಗೊತ್ತಿದೆ ಅನ್ನೋದ್ ಕಡೆ ನಾವು ಹೋಗೋಕ್ಕಿಂತ ಯಾವ ಈ ಒಂದು ಗೇಮ್ ನಲ್ಲಿ ಇಲ್ಲ ಅವುಗಳನ್ನು ಸಹಿತ ನಾವು ಹೊಡೆದಾಕಿದ್ರೆ ಬಹಳ ಈಸಿಯಾಗಿ ನಮ್ಮ ಉತ್ತರವನ್ನು ನಾವಿಲ್ಲಿ ಗುರುತಿಸಬಹುದು. ಸೊ ಇವ್ರಿಬ್ರು ಅಂದ್ರೆ ಆಪ್ಷನ್ ಸಿ ಅಂಡ್ ಡಿ ಇವರಿಬ್ರು ಸಹಿತ ಇಲ್ಲ. ಅಂದ್ರೆ ಇವ್ರು ಉಳಿದ್ರೆ ಯಾರು? ಆಪ್ಷನ್ ಎ ಮತ್ತೆ ಬಿ. ಸೊ ವಿಶ್ವೇಶ್ವರಯ್ಯ ಈ ರೀತಿ ಹೇಳಿದಾರ? ಇಲ್ಲ. ಸೊ ಅವರು ಎಕನಾಮಿಕಲ್ ಪ್ಲಾನೆಟ್ ಇಂಡಿಯಾ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತವ್ರ. ಇವರನ್ನ ಪ್ಲಾನ್ಡ್ ಎಕನಾಮಿಕ್ ಫಾರ್ ಇಂಡಿಯಾ ಅಂತ ಒಂದು ಬುಕ್ ಬರೆದಿದ್ದಾರೆ. ಯಾವ್ದು ಹೇಳ್ರಿ? ಪ್ಲಾನ್ಡ್ ಎಕನಾಮಿಕ್ ಫಾರ್ ಇಂಡಿಯಾ ಅಂತ ಒಂದು ಬುಕ್ ಬರೆದಿದ್ದಾರೆ. ಸೊ ಜೊತೆಗೆ ಇವ್ರನ್ನ ಫಾದರ್ ಆಫ್ ಎಕನಾಮಿಕಲ್ ಪ್ಲಾನಿಂಗ್ ಇಂಡಿಯಾ ಅಂತ ಕರೀತಾರೆ. ಎಂತ ಕರೀತಾರೆ? ಫಾದರ್ ಆಫ್ ಒಂದು ನಿಮಿಷ, 1 ಸೆಕೆಂಡ್. ಓಕೆ, ಫಾದರ್ ಆಫ್ ಎಕನಾಮಿಕಲ್ ಪ್ಲಾನಿಂಗ್ ಇಂಡಿಯಾ. ಎಕನಾಮಿಕ್ ಪ್ಲಾನಿಂಗ್ ಇಂಡಿಯಾ ನೋಡ್ರಿ, 1 ಮಾರ್ಕ್ಸ್ ಬರುತ್ತೆ. ಸೊ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನ ಕರೆದಿದ್ದಾರೆ? ಸೊ ಆ ಒಂದು ಕಂಟೆಂಟ್ ಗೆ ಸಂಬಂಧಪಟ್ಟವರು ವಿಶ್ವೇಶ್ವರಯ್ಯನವರು. ಹಾಗಾದ್ರೆ ಈ ಒಂದು ಆಪ್ಷನ್ ಅಲ್ಲಿ ಉಳಿದದ್ದು ಯಾರು ಅಂದ್ರೆ ಮಹಾತ್ಮ ಗಾಂಧಿ ಇಸ್ ದ
ರೈಟ್ ಆನ್ಸರ್. ಆರನೇದಕ್ಕೆ ಯಾವ್ದು ರೈಟ್ ಆನ್ಸರ್? ಮಹಾತ್ಮ ಗಾಂಧಿ. ಏನಂತ ಹೇಳಿದ್ರು ಅವರು? ದ ರಿಯಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಇಸ್ ದ ಡೆವಲಪ್ಮೆಂಟ್ ಆಫ್ ಇಟ್ಸ್ ವಿಲೇಜ್ ಅಂತ ಕೇಳಿದ್ರೆ. ಹಾಗಾದ್ರೆ ಇನ್ನೊಂದು ಇವ್ರದ್ದು ಸ್ಟೇಟ್ಮೆಂಟ್ ಇದೆ, ಯಾರು ಹೇಳ್ತೀರಾ? ಕಮೆಂಟ್ ಮಾಡ್ತೀರಾ ಯಾವ್ದು ಸ್ಟೇಟ್ಮೆಂಟ್ ಅಂತ? ಅನ್ಟಚಬಿಲಿಟಿ. ಅನ್ಟಚಬಿಲಿಟಿ ಈಸ್ ಎ ಸ್ಟಿಗ್ಮಾ ಆಫ್ ಹಿಂದೂ ಸೊಸೈಟಿ ಅಂತ ಕೇಳಿದ್ರು. ಸ್ಟಿಗ್ಮಾ ಆಫ್ ಹಿಂದೂ ರಿಲಿಜಿಯನ್. ಓಕೆ, ಸೊ ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು ಅಂದ್ರೆ ಮಹಾತ್ಮ ಗಾಂಧಿ. ಜೊತೆಗೆ ದ ರಿಯಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಇಸ್ ದ ಡೆವಲಪ್ಮೆಂಟ್ ಆಫ್ ಇಟ್ ಈಸ್ ವಿಲೇಜ್ ಅಂತ ಸ್ಟೇಟ್ಮೆಂಟ್ ಹೇಳಿದ್ರು ಮಹಾತ್ಮ ಗಾಂಧೀಜಿ ಅವರೇ. ಸೊ ನೆಕ್ಸ್ಟ್ ಈ ಕ್ವಶನ್ ಲಾಸ್ಟ್ ಟೈಮ್ ಈ ಒಂದು ಅನ್ಟಚಬಿಲಿಟಿ ಇಸ್ ಎ ಸ್ಟಿಗ್ಮಾ ಆಫ್ ಹಿಂದೂ ಹಿಂದೂ ರಿಲಿಜಿಯನ್ ಅಂತ ಕೇಳಿದ್ದ. ಸೊ ಇವತ್ತು ಈ ಒಂದು ಪ್ರಿಪೇರಿಟರಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಈ ದ ರಿಯಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಇಸ್ ದ ಡೆವಲಪ್ಮೆಂಟ್ ಆಫ್ ಇಟ್ಸ್ ವಿಲೇಜ್ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೇಳಿದ್ದಾರೆ ಗಾಂಧೀಜಿ ಬಗ್ಗೆ. ನೆಕ್ಸ್ಟ್ ಕ್ವಶನ್, 7ನೇ ಕ್ವಶನ್. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇನ್ ಇಂಡಿಯಾ ಕ್ಯಾನ್ ಬಿ ಐಡೆಂಟಿಫೈಡ್ ಇನ್. ಎಲ್ಲೆಲ್ಲಿ ನಾವು ಸಾಮಾಜಿಕ ಸ್ತರ ವಿನ್ಯಾಸವನ್ನ ಭಾರತದಲ್ಲಿ ನೋಡಬಹುದು ಅಂತ ಹೇಳ್ತಾನೆ. ಆಪ್ಷನ್ ಎ ಏನ್ ಹೇಳ್ತದೆ? ಕ್ಯಾಸ್ಟ್ ಸಿಸ್ಟಮ್. ಆಪ್ಷನ್ ಬಿ ಅಪರ್ಟೈಡಿಂಗ್ ಪಾಲಿಸಿ. ಆಪ್ಷನ್ ಸಿ ಸ್ಲಾವರಿ. ಆಪ್ಷನ್ ಡಿ ಫೆಡರಲಿಸಮ್. ವಿಚ್ ಇಸ್ ರೈಟ್ ಆನ್ಸರ್? ಕಮೆಂಟ್ ಮಾಡ್ತಾರೆ ಇವತ್ತು ಯಾವ್ದು ಬರೆದು ಬಂದಿರಿ ಅಂತ. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಕ್ಯಾಸ್ಟ್ ಸಿಸ್ಟಮ್ ಅಲ್ಲಿ ನಾವು ಈಗೂ ಸಹಿತ ಏನು ನೋಡ್ತೀವಿ? ಸಾಮಾಜಿಕ ಸ್ತರ ವಿನ್ಯಾಸವನ್ನು ನೋಡ್ತಿದ್ದೀವಿ ಅಂತ ಕೇಳಬಹುದು. ನೆಕ್ಸ್ಟ್ 8ನೇ ಕ್ವಶನ್ ಏನು? ಮಮತಾ ಆಸ್ ಎ ಬ್ಯಾಂಕ್ ಅಕೌಂಟ್, ದ ಬ್ಯಾಂಕ್ ಕಲೆಕ್ಟ್ಸ್ ಸರ್ವಿಸ್ ಚಾರ್ಜ್ ಇನ್ಸ್ಟೆಡ್ ಆಫ್ ಗಿವನಿಂಗ್ ಇಂಟ್ರೆಸ್ಟ್ ಟು ಹರ್ ಅಕೌಂಟ್. ಹಾಗಾದ್ರೆ ದಿ ಟೈಪ್ ಆಫ್ ಎ ಅಕೌಂಟ್ ಮಮತಾ ಹ್ಯಾಸ್. ಮಮತಾ ಅನ್ನೋರು ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಅನ್ನು ಮಾಡಿದ್ರು. ಆ ಅಕೌಂಟ್ ಅಲ್ಲಿ ಅವರಿಗೆ ಸರ್ವಿಸ್ ಚಾರ್ಜ್ ಅನ್ನ ಮಾಡ್ತಾ ಇದ್ದಾರೆ, ಜೊತೆಗೆ ಇಂಟ್ರೆಸ್ಟ್ ಅನ್ನು ಸಹಿತ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅದು ಯಾವ ಅಕೌಂಟ್ ಅಂತ ಇಲ್ಲಿ ಇರುವಂತ ಪ್ರಶ್ನೆ. ಸೊ ಈ ಅಕೌಂಟ್ಗಳ ಬಗ್ಗೆ ನಾವು ಇಂದಿನ ಎಲ್ಲಾ ವಿಡಿಯೋದಲ್ಲಿ ನೋಡ್ತಿದ್ದೀವಿ. ನಮ್ಮ ವಿಡಿಯೋದಲ್ಲಿ ನಾವು ಬಿಟ್ಟಿದ್ದೀವಿ ಯಾವ ಅಕೌಂಟ್ಗೆ ಏನು ಅಂತ. ಸೊ ಇಲ್ಲಿ ಆಪ್ಷನ್ ಏನ್ ಹೇಳ್ತದೆ? ಟರ್ಮ್ ಡೆಪಾಸಿಟ್ ಅಕೌಂಟ್ ಅಂತ ಹೇಳ್ತದೆ. ಆಪ್ಷನ್ ಬಿ ರಿಕವರಿಂಗ್ ಡೆಪಾಸಿಟ್ ಅಕೌಂಟ್ ಅಂತ ಹೇಳ್ತದೆ. ಆಪ್ಷನ್ ಸಿ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತದೆ. ಆಪ್ಷನ್ ಡಿ ಕರೆಂಟ್ ಅಕೌಂಟ್ ಅಂತ ಹೇಳ್ತದೆ. ಸೊ ವಿಚ್ ಇಸ್ ರೈಟ್ ಆನ್ಸರ್? ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಯಾವುದು? ಕರೆಂಟ್ ಅಕೌಂಟ್. ಕರೆಂಟ್ ಅಕೌಂಟ್ ಅನ್ನ ಅವರು ಹೊಂದಿದ್ರು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿಗೆ 1ನೇ ಮೇನಲ್ಲಿ ಬರುವಂತಹ 8 ಪ್ರಶ್ನೆಗಳಿಗೆ 8 ಉತ್ತರಗಳನ್ನ ನೋಡಿದ್ವಿ. ಸೊ ನೆಕ್ಸ್ಟ್ ಈಗ ನಾವು 2ನೇ ಮೇನಿಗೆ ಹೋಗೋದು. ಎಷ್ಟೇ ಮೇನ್ ರೀ? 2ನೇ ಮೇನ್. 9ನೇ ಕ್ವಶನ್ ಏನ್ರಿ ಹಂಗಾರೆ? ಸೊ 9ನೇ ಕ್ವಶನ್ ಏನ್ರಿ? ವಾಟ್ ವಾಸ್ ದ ಮೇನ್ ರೀಸನ್? ಓಕೆ, ಮೇನ್ ರೀಸನ್ ಫಾರ್ ದ ರಿಬೆಲಿಯನ್ ಆಫ್ ಬೇಡಾಸ್ ಆಫ್ ಹಲಗಲಿ ಅಗೇನ್ಸ್ಟಿಂಗ್ ದ ಬ್ರಿಟಿಷ್. ಸೊ ಹಲಗಲಿ ಬೇಡರು ಯಾವ ಕಾರಣದಿಂದ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು ಅಂತ ಅಥವಾ ತಿರುಗಿ ಬಿದ್ರು ಅಂತ. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಕ್ವಶನ್. ಲಾಸ್ಟ್ ಟೈಮ್ ಎಲ್ಲ ಈ ಕ್ವಶನ್ ಬಂದಿದೆ. ಏನಂತ ಬರೆದು ಬಂದ್ರಿ? ಸೊ ಆನ್ಸರ್ ಇಷ್ಟೇ ಇದಕ್ಕೆ ಬರಿಬೇಕಾಗಿದ್ದು. ಇಲ್ಲಿ ಬರಿತಿದ್ದೀವಿ ನೋಡಿ. ಸೊ ಬ್ರಿಟಿಷ್ ಆರ್ಮ್ಸ್ ಆಕ್ಟ್ 1857 ಏನು 1857 which banned Indians from keeping weapons, ಓಕೆ. ಸೊ ಬ್ರಿಟಿಷರು ತಂದಂತಹ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ 1857 ಹೇಳ್ತಾ ಇದೆ. ಸೊ ಯಾರಾದ್ರೂ ವೆಪನ್ಸ್ ಅನ್ನ ಹೊಂದುವಂತದ್ದು ನಿಷೇಧ ಅಂತ ಹೇಳ್ತಾ ಇದೆ. ದಟ್ ರೀಸನ್. ಸೊ ಬಿಕಾಸ್ ದಿ ಹಲಗಲಿ ಬೇಡರ್ಸ್ ಈಸ್ ಎ ಬೇಸಿಕಲಿ ಅಂಟರ್ ಕಮ್ಯುನಿಟಿ. ಓಕೆ, ಇವರು ಬೇಟೆ ಆಡುವ ಸಮುದಾಯದವರು. ಇವರು ಬೇಸಿಕಲಿ ಅದನ್ನ ಮೂಲತವಾಗಿ ಇಟ್ಕೊಂಡು ಮಾಡ್ತಿರ್ತಾರೆ. ಹಾಗಾಗಿ ಅವರು ಆ ಒಂದು ಕಾಯ್ದೆಯ ವಿರುದ್ಧ ದಂಗೆ ಎದ್ದಿದ್ದು. ಓಕೆ, 1857 ರಿವೋಲ್ಟ್. ನೆಕ್ಸ್ಟ್ 10ನೇ ಕ್ವಶನ್. ವೈ ವಾಸ್ ದ ಲೀಗ್ ಆಫ್ ನೇಷನ್ ಎಸ್ಟಾಬ್ಲಿಷ್ಡ್? ಲೀಗ್ ಆಫ್ ನೇಷನ್ ಎಸ್ಟಾಬ್ಲಿಷ್ಡ್ ನಿಮಗೆಲ್ಲ ಗೊತ್ತು, ಹೌದಾ? ವೈ, ಏಕೆ ಅದು ಸ್ಥಾಪನೆ ಆಗಿತ್ತು? ಸೊ ಆನ್ಸರ್ ಇಲ್ಲಿದೆ ನೋಡಿ. 10th
ಕ್ವಶನ್ಗೆ ಆನ್ಸರ್ ಮೇಂಟೈನಿಂಗ್. ಏನ್ ಹೇಳ್ರಿ? ಮೇಂಟೈನಿಂಗ್ ವರ್ಲ್ಡ್ ಪೀಸ್ and preventing wars. ಓಕೆ, ಇಷ್ಟು ಬರೆದ್ರೆ 1 ಮಾರ್ಕ್ಸ್. ಓಕೆ, ನೆಕ್ಸ್ಟ್ 11ನೇ ಕ್ವಶನ್. ವೈ ಈಸ್ ದ ಸೆಕ್ಯೂರಿಟಿ ಕೌನ್ಸಿಲ್ ಕಾಲ್ಡ್ ಆಸ್ ದ ಕ್ಯಾಬಿನೆಟ್ ಆಫ್ ದ ನೇಷನ್? ಸೆಕ್ಯೂರಿಟಿ ಕೌನ್ಸಿಲ್ ಅನ್ನ ಕ್ಯಾಬಿನೆಟ್ ಆಫ್ ನೇಷನ್ ಅಂತ ಕರೀತಾರೆ. ವೈ ಅವನೇ ಕೇಳಿಲ್ಲ, ಏಕೆ ಅದನ್ನ ಆ ರೀತಿಯಾಗಿ ಕರೀತಿದ್ದಾರೆ? ಕ್ಯಾಬಿನೆಟ್ ಅಂತ ಯಾಕೆ ಕರೀತಾರೆ? ಈಸಿ ಕ್ವಶನ್. ಹನ್ನೊಂದಕ್ಕೆ ಏನಪ್ಪ? ಓಕೆ, ಇಂಪಾರ್ಟೆಂಟ್ discussion regarding international peace and security this is the duty of security council. ಹಾಗಾಗಿ ಅದನ್ನ ಕ್ಯಾಬಿನೆಟ್ ಆಫ್ ಯುಎನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ 12th, ನೇಮ್ ಆಫ್ ದ ಸೀಸನ್ ವಿಚ್ ರಿಸೀವಿಂಗ್ ಲೋಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ. ಕಡಿಮೆ ಮಳೆ ಪಡೆಯುವಂತ ಸೀಸನ್ ಯಾವ್ದು ಅಂತ ಕೇಳ್ತಾನೆ. ವೆರಿ ಕ್ಲಿಯರ್. ಸೊ ನೋಡಿ, ಕ್ವಶನ್ ಅರ್ಥ ಮಾಡ್ಕೊಬೇಕು ನೀವು. ಇಲ್ಲಿ ಸೀಸನ್ ಕೇಳಿರೋದು, ನಾಟ್ ಎ ಪ್ಲೇಸ್. ತಪ್ಪು ಮಾಡ್ಕೊಬೇಡಿ, ಕನ್ಫ್ಯೂಸ್ ಆಗಬೇಡಿ. ಪ್ಲೇಸ್ ಬೇರೆ, PLAC ಪ್ಲೇಸ್ ಬೇರೆ. ಇಲ್ಲಿ ಕೇಳಿದ್ದು ಸೀಸನ್. ಓಕೆ, ಯಾವ ಸೀಸನ್ ಅನ್ನ ನಾವು ಅತಿ ಕಡಿಮೆ ಮಳೆ ಬೀಳುವ ಸೀಸನ್ ಅಂತ ಕರಿತೀವಿ? ಅದನ್ನ 12ಕ್ಕೆ ವಿಂಟರ್ ಸೀಸನ್. ಓಕೆ. 13ನೇದು, ವಾಟ್ ಈಸ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಏನು? ಏನಲ್ರಿ? ಟ್ರಾನ್ಸ್ಪೋರ್ಟ್ ಅಂದ್ರೆ ಏನು? 13 ಕ್ವಶನ್. ಸೊ ನೋಡ್ರಿ, ವಾಟ್ ಈಸ್ ಅನ್ನುವ ಒಂದು ಪ್ರಶ್ನೆಗಳನ್ನ ನಮ್ಮ ಒಂದು ಚಾನಲ್ ಅಲ್ಲಿ ಸದ್ಯದಲ್ಲೇ ಮೋರ್ ದೆನ್ 80+ ನಿಯರ್ 100 ಪ್ರಶ್ನೆಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಟ್ರಾನ್ಸ್ಪೋರ್ಟ್ ಅಂದ್ರೆ ವಾಟ್ ಈಸ್ ಅನ್ನುವಂಥ ಪ್ರಶ್ನೆಗಳು ತರುವಂತ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಇಲ್ಲಿ ವಾಟ್ ಈಸ್ ಟ್ರಾನ್ಸ್ಪೋರ್ಟ್ ಅಂದ್ರೆ, ಟ್ರಾನ್ಸ್ಪೋರ್ಟ್ means movement of people and goods from one place to another place. Okay, this is called transport. So next 14ನೇ ಕ್ವಶನ್ ಏನಾಗುತ್ತೆ? ವಾಟ್ ಈಸ್ ಡೆಫಿಸಿಟಿ ಫೈನಾನ್ಸಿಂಗ್ ಅಕಾರ್ಡಿಂಗ್ ಟು ದ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ. ನಿಮಗೆ ವಾಟ್ ಈಸ್ ಡೆಫಿಸಿಟಿ ಅಂದ್ರೆ ಬರ್ಬೋದು, ಏನಿಲ್ಲ, ಕೊರತೆ ಬಜೆಟ್ ಅಂದ್ರೆ ಏನು ಅಂತ. ಬಟ್ ಇಲ್ಲಿ ಏನ್ ಕೇಳಿದಾನೆ? ಪ್ಲಾನಿಂಗ್ ಕಮಿಷನ್ ಅವರ ಪ್ರಕಾರ, ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಯೋಜನಾ ಆಯೋಗ, ಭಾರತದ ಯೋಜನಾ ಆಯೋಗ ಇದೆಯಲ್ಲ, ಅದರ ಪ್ರಕಾರ ಏನು ಅಂತ ಕೇಳ್ತಾನೆ. ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಕ್ವಶನ್ ಅನ್ನ. ಸೊ 14ನೇ ಕ್ವಶನ್ ಬಂದ್ಬಿಟ್ಟು ಇಂಪ್ರೂವಿಂಗ್ ನೆಟ್ ಪರ್ಚೇಸಿಂಗ್.
improving net processing, purchasing power of the economy, through through the budgetary operation of the government of the government is called deficit financing according to the planning commission of India ಅದರ ಪ್ರಕಾರ ಓಕೆ ಸೊ ನೆಕ್ಸ್ಟ್ 15 15ನೇ ಕ್ವಶನ್ ನೆಕ್ಸ್ಟ್ 15ನೇ ಕ್ವಶನ್ ಏನು ಹೇಳ್ತಾ ಇದೆ ಸುರೇಶ್ meet with an accident while going on the school. People gather around him to see which type of collective behavior is this. ಸೊ ಇದು ಯಾವ ರೀತಿಯ ಬಿಹೇವಿಯರ್ಗೆ ಸಂಬಂಧಪಟ್ಟದ್ದು ಅಂತ ಕ್ವಶನ್ ಓಕೆ ಆನ್ಸರ್ ಈಸ್ ಮೋಬ್ ಆನ್ಸರ್ ಈಸ್ ಮೋಬ್ ಆನ್ಸರ್ ಈಸ್ ಮೋಬ್ 15 ಆನ್ಸರ್ ಈಸ್ ಮೋಬ್ ಓಕೆ ಸೊ ಲಾಸ್ಟ್ 16th ಕ್ವಶನ್ ಹೌ ಡು ಎಂಟರ್ಪ್ರೈಸಸ್ ಹೆಲ್ಪ್ ಟು ರಿಮೂವ್ ದ ರೀಜನಲ್ ಡಿಸ್ಪರೇಟ್ಸ್ ಸೊ ಈ ಎಂಟರ್ಪ್ರೈಸಸ್ ಪ್ರಾಂತೀಯ ಒಂದು ಭೇದ ಭಾವ ಇದೆಯಲ್ಲ ಅದನ್ನು ಅದು ಅಸಮತೋಲನ ಯಾವ ರೀತಿಯಾಗಿ ಹೋಗಲಾಡಿಸ್ತಾರೆ ಅಂತ ಸಿಂಪಲ್ ಆಗಿ 4 ಪಾಯಿಂಟ್ಸನ್ನು ಬರೆದ್ರೆ ಮುಗೀತು ಏನು ಸರ್ ಪಾಯಿಂಟ್ಸು ದಿ ಎಸ್ಟಾಬ್ಲಿಷ್ಡ್ industries in backward and rural area and rural region. Second point, this creates employment opportunities for local people. Okay, next point. Development of industries leads to better infrastructure like road and infrastructure infrastructure.
Structure like road, power, and transfer. So last point, local resource are properly used, increasing income that region. ಓಕೆ. ಸೊ ಇಲ್ಲಿಗೆ ನಾವು ಒಂದನೇ ಮೇನ 8 ಪ್ರಶ್ನೆ, ಎರಡನೇ ಮೇನ 8 ಪ್ರಶ್ನೆಯನ್ನು ಸೊ ಬಿಡಿಸಿದ್ದೀವಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ವಾಟ್ ಈಸ್ ಅನ್ನೋ ಪ್ರಶ್ನೆಗಳನ್ನು ಮೋರ್ ದೆನ್ ನಿಯರ್ ಬೈ 80+100 ನಿಯರ್, ಓಕೆ. ಸೊ 100 ನಿಯರ್ ಆ ಪ್ರಶ್ನೆಗಳನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಸೊ ನೆಕ್ಸ್ಟು 15ನೇ ಕ್ವಶನ್ ಏನು ಹೇಳ್ತಾ ಇದೆ? ಸುರೇಶ್ ಮೀಟ್ ವಿತ್ an accident while going on the school. People gather around him to see which type of collective behavior is this. ಸೊ ಇದು ಯಾವ ರೀತಿಯ ಬಿಹೇವಿಯರ್ಗೆ ಸಂಬಂಧಪಟ್ಟದ್ದು ಅಂತ ಕ್ವಶನ್, ಓಕೆ. ಆನ್ಸರ್ ಈಸ್ mob. Answer is mob. Answer is mob. 15. Answer is mob. Okay. So last 16th question. How do enterprises help to remove the regional disparities? So ಈ ಎಂಟರ್ಪ್ರೈಸಸ್ ಪ್ರಾಂತೀಯ ಒಂದು ಭೇದ ಭಾವ ಇದೆಯಲ್ಲ, ಅದನ್ನು ಅಸಮತೋಲನ ಯಾವ ರೀತಿಯಾಗಿ ಹೋಗಲಾಡ್ತಾರೆ ಅಂತ ಸಿಂಪಲ್ ಆಗಿ 4 ಪಾಯಿಂಟ್ಸನ್ನು ಬರೆದ್ರೆ ಮುಗೀತು. ಏನು ಸರ್ ಪಾಯಿಂಟ್ಸು? ದಿ ಎಸ್ಟಾಬ್ಲಿಷ್ಡ್ ಇಂಡಸ್ಟ್ರೀಸ್ in backward and rural area and rural region. Second point, this creates employment opportunities for local people. Okay, next point. Development of industries leads to better infrastructure like road and transfer. Infrastructure
infrastructure. Structure like road, power, and transfer. So last point, local resource are properly used, increasing income that region. ಓಕೆ, ಸೊ ಇಲ್ಲಿಗೆ ನಾವು ಒಂದನೇ ಮೇನ 8 ಪ್ರಶ್ನೆ, ಎರಡನೇ ಮೇನ 8 ಪ್ರಶ್ನೆಯನ್ನು ಸೊ ಬಿಡಿಸಿದ್ದೀವಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ವಾಟ್ ಈಸ್ ಅನ್ನೋ ಪ್ರಶ್ನೆಗಳನ್ನು ಮೋರ್ ದೆನ್ ನಿಯರ್ ಬೈ 80 ಪ್ಲಸ್ 100 ನಿಯರ್, ಓಕೆ, ಸೊ 100 ನಿಯರ್ ಆ ಪ್ರಶ್ನೆಗಳನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾ ಮುಂದಿನ ಕ್ಲಾಸಲ್ಲಿ ಸಿಗೋಣ.